ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷರಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಎಲ್ಲ ಮಾಡಿಬಿಟ್ಟು ಇವಾಗ ಟೀ ಕುಡಿಬೇಕು. ನಿಖಿಲ ಬಂದಿದ್ದಾರೆ ಊರಿಂದ. ಇವತ್ತಿನ ದಿನದಲ್ಲಿ ಏನೇನು ಆಗುತ್ತೆ ಅಂತ ನೋಡೋಣ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೀಪ ಎಲ್ಲ ಹಚ್ಚಿದೆ, ಇವಾಗ ಟೀ ಮಾಡ್ತಾ ಇದ್ದಾಳೆ. ಟೀ ಕುಡಿಬೇಕು. ಎಲ್ಲ ಫುಲ್ ಹೊಡೆದಂಗೆ ಆಗಿತ್ತು, ಅದಕ್ಕೆ ಏನು ಹಚ್ಚಿಲ್ಲ, ಬರೀ ಮಾಸ್ಟ್ ಹಚ್ಕೊಂಡಿದ್ದೀನಿ ಫೇಸಿಗೆ. ಸ್ವಾತಿ ಪರೋಟನ ಮಾಡಿ ಕೊಡ್ತಾ ಇದ್ಲು, ನಾನು ಬೆಸ್ಕೊಳ್ತಾ ಇದ್ದೆ. ಮಕ್ಕಳಿಗೆ ಮತ್ತು ಕೆಲವರಿಗೆ ಬಿಸಿ ಬಿಸಿ ಮಾಡ್ತಾ ಇದ್ವಲ್ಲ, ಅದಕ್ಕೆ ಅವರಿಗೆ ಕೊಟ್ವಿ. ಅವರೆಲ್ಲ ತಿನ್ಕೊಂಡ್ರು. ಆಮೇಲೆ ದೀದಿ ಮತ್ತು ನಾನು ಸ್ವಾತಿ ತಿನ್ಕೊಂಡ್ರೆ ಆಯಿತು ಅಂತ ಅವ್ರದ್ದೇ ವೇಟ್ ಮಾಡ್ತಾಯಿದ್ವಿ. ದೀದಿ ಆಮೇಲೆ ಅವಳು ಬಂದು ಟೀ ಎಲ್ಲ ಕುಡ್ಕೊಂಡು ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಮಾತಾಡ್ತಾ. ಆಮೇಲೆ ದೀದಿ ಚಿಂಟು ಮತ್ತು ಅಮ್ಮ ಅವರಿಗೆ ಒಂದು ಸ್ವಲ್ಪ ಅವ್ರದ್ದು ಸ್ಟಡಿ ತಗೊಳ್ತಾ ಇದ್ದಾಳೆ. 4 ತಾರೀಕಿಗೆ ಎಕ್ಸಾಮ್ ಇದೆ ಅಂತೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬರಬೇಕು ಅಂತ ಇದ್ದೀನಿ. ನಿಖಿಲವ್ರು ಬಂದಿದ್ದಾರಲ್ಲ, ಅದಕ್ಕೋಸ್ಕರ ಅದು ಆಯಿತು. ಪ್ಲಸ್ ಸ್ವಾತಿನೂ ಊರಿಂದ ಬಂದಲ್ಲ, ಗಂಡನ ಮನೆಯಿಂದ ಬಂದು ಅವಳು ಅಲ್ಲಿ ಹೋಗಿದ್ಲು. ಒಂದು 4 ಡೇಸ್ ಏನೋ ಅವ್ರ ಕೆಲಸ ಇತ್ತಂತೆ. ಅವಳು ಬಂದಿದ್ದಾಳೆ. ಇವಾಗ ಅವಳೇನೋ ಮೊಬೈಲ್ ತೊಗೊಳ್ಬೇಕು ಅಂತ ಇದೆ, ಏನು ಗೊತ್ತಿಲ್ಲ, ಇನ್ನೂ ನೋಡಬೇಕು ಅಂತ. ಒಂದು ರೌಂಡ್ ಹೋಗಿ ಬರೋಣ ಅಂದ್ಲು. ಇವಾಗ ರೆಡಿ ಆಗ್ತೀನಿ ಅದಕ್ಕೆ. ಮತ್ತಿಲ್ಲ ಅಂತಂದರೆ ಫುಲ್ಲು ಚಳಿ ಇರೋ ಕಾರಣ ಫೇಸೆಲ್ಲ ಹೊಡೆದ್ಬಿಡುತ್ತೆ. ಯಾಕೆ ಅಂತ ಕ್ರೀಮ್ ಗೀಮ್ ಏನು ಹಚ್ಚೋದಿಲ್ಲ, ಲೋಷನ್ ಅಷ್ಟೇ ಹಚ್ಕೊಳ್ತೀನಿ. ಡ್ರೆಸ್ ಅಷ್ಟು ಹಾಕೊಂಡು ರೆಡಿ ಆದೆ. ಸ್ವೆಟ್ರ್ ಅದು ಹಾಕೊಳ್ಳೋದು ನನಗೆ ಅಷ್ಟೊಂದು ಹ್ಯಾಬಿಟ್ ಇಲ್ಲ. ಸ್ವೆಟ್ರು, ಜಾಕೆಟ್ಸು ಅದೆಲ್ಲ ಹಾಕೊಳ್ಳೋದು. ಅದಕ್ಕೆ ಒಂದು ಸ್ಕಾರ್ಫ್ ತೊಗೊಂಡು ಹೋಗ್ಬಿಡ್ತೀನಿ. ಹಾಗೂ ನಾನು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸು ನಾನು ಫುಲ್ ಹ್ಯಾಂಡೇ. ಮನೇಲಿ ಹಾಕೊಳ್ಳೋ ಟಾಪ್ಸ್ ಆಗಲಿ ಅದೇನೋ ಹ್ಯಾಬಿಟ್ ಆಗಿಬಿಟ್ಟಿದೆ ನಾನು. ಫುಲ್ ಹ್ಯಾಂಡು ಇಲ್ಲ 3/4 ಈ ರೀತಿ ಕಟ್ಟಿರೋದು ನಾನು ಯಾವಾಗಲೂ ಹಾಕೊಳ್ತೀನಿ. ಯಾವಾಗಾದ್ರೂ ಅಪರೂಪ ಹಾಕ್ಕೊಳ್ಬೇಕು ಅಂತಂದರೆ ಎಲ್ಲ ಡ್ರೆಸ್ಸು ಆಯಿತು 3/4, ಮನೇಲಿ ಹಾಕೋ ಟಾಪ್ಸು 3/4. ಅದೇನೋ ನನಗೆ ಜಾಕೆಟು ಸ್ವೆಟ್ರಸ್ಸು ಅಷ್ಟೊಂದು ಹ್ಯಾಬಿಟ್ ಇಲ್ಲ. ನಾನು ರೆಡಿಯಾಗಿದ್ದೀನಿ. ಸ್ವಾತಿನೂ ರೆಡಿಯಾಗಿ ಬರ್ತಾ ಇದ್ದಾಳೆ. ಇವಾಗ ಹೋಗಿ ಬರಬೇಕು, ಒಂದು 5 ನಿಮಿಷ ಇಲ್ಲೇ ಹೋಗಿ ಏನಾದರೂ ನೋಡ್ಕೊಂಡು ಬರಬೇಕು ಅಂತ ಇದೆ. ಕ್ವಶ್ಚನ್ ಆನ್ಸರ್ಸ್ ನೋಡ್ಕೊಂಡಿದ್ದೆ. ನಿನಗೆ ಇಲ್ಲಿ ಹೆಂಗೆ 1 2 ಬರ್ತಾರೆ ಅದು ನೋಡ್ಕೊಂಡು ಹೇಳಿದ್ದಿಲ್ಲ ನಾನು, ಗೊತ್ತಾಯ್ತಾ? ಕರೆಕ್ಟ್ ಆಗಿ ಮನೆಯಿಂದ ಡೈರೆಕ್ಟಾಗಿ ನಾವು ಮೊಬೈಲ್ ಶಾಪ್ಗೆ ಬಂದ್ವಿ. ಆಮೇಲೆ ಸ್ವಾತಿಯವ್ರ ಹಸ್ಬೆಂಡು ಬರ್ತಾಯಿದ್ರು. ಇದು ಹೊಸದಾಗಿ ಪೂರ್ವಿಕಾ ಅಂತ ಮೊಬೈಲ್ ಶಾಪ್ ಸ್ಟಾರ್ಟ್ ಆಗಿದೆ, ಇಲ್ಲೂ ನೋಡೋಣ ಅಂತ ಇಲ್ಲೇ ಬಂದಿದ್ವಿ. ನಿಖಿಲ್ ಅವರು ಇದ್ರಲ್ವ, ಅವ್ರಿಗೆ ಅದರಲ್ಲಿರೋದು ಸ್ವಲ್ಪ ಕ್ಲಿಯಾರಿಟಿ ಫೀಚರ್ಸು ಅದೆಲ್ಲ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ ಅಂತ ಸ್ವಾತಿಯವ್ರ ಹಸ್ಬೆಂಡು ಬರ್ರಿ ಹೋಗಿ ಬರೋಣ, ಒಂದು ರೌಂಡ್ ನೋಡ್ಕೊಳ್ಳೋಣ ಅಂತ ಬಂದಿದ್ದರು. ಅವ್ರವ್ರು ಇಷ್ಟ ಅವ್ರ ಮೊಬೈಲ್ ತೊಗೊಳ್ಳೋದು. ಆಮೇಲೆ ಅಲ್ಲಿಂದ ಅವರು ಏನೋ ತಮ್ಮ ಕೆಲಸ ಇದೆ ಅಂತ ಹೋದರು. ನಾವು ಅಷ್ಟೇ ಇದ್ವಿ. ನಮಗೆ ಮಕ್ಳಿಗೆ ಪಾರ್ಸಲ್ ತೊಗೊಂಡು ಹೋಗೋದಿತ್ತು. ಏನಾದರೂ ಭಾಳ ದಿನ ಆಗಿತ್ತಲ್ಲ, ಪಾಪ ಅವರು ಬಂದಿರಲಿಲ್ಲ. ಅದಕ್ಕೆ ಅವ್ರು ಪಾರ್ಸಲ್ ಕೊಡೋವರೆಗೂ ನಾವು ಏನಾದರೂ ತಿನ್ಕೊಳ್ಳೋಣ ಅಂತ ತಿನ್ಕೊಂಡ್ವಿ. ಮಶ್ರೂಮ್ ಚಿಲ್ಲಿ ಆರ್ಡರ್ ಮಾಡಿದ್ವಿ. ತಿಂತಾ ಇದ್ದೀವಿ ಅದನ್ನು. ನೂಡಲ್ಸು ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡೋದು ಖಾಲಿ ಇರುತ್ತಂತೆ. ಆಮೇಲೆ ತಿನ್ಕೊಂಡ್ವಿ. ಇವಾಗ ಮಕ್ಳಿಗೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ವಿ ಮನೆಗೆ. ಇವಾಗ ಮನೆಗೆ ಹೋಗಿ ಮತ್ತೆ ಊಟ ಮಾಡೋದಿಲ್ಲ. ಈವ್ನಿಂಗು ಸ್ವಾತಿ ಪರೋಟ ಮಾಡಿದ್ದು, ಟೀ ಕುಡಿದಿದ್ವಿ. ಇವಾಗ ಪಿಜ್ಜಾ ಅದು ತಿನ್ಕೊಂಡು ಮಕ್ಕಳಿಗೂ ಪಾರ್ಸಲ್ ತೊಗೊಂಡು ಹೋದ್ವಿ. ಅವರು ಟ್ಯೂಷನಿಗೆ ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಟೈಮ್ ಸಿಗೋದಿಲ್ಲ, ಅವ್ರಿಗೆ ಕರ್ಕೊಂಡು ಬರಬೇಕು ಅಂತ ಇದ್ದೀವಿ. ತಗೋ ಚಿಂತೆ. ಸಣ್ಣ ಪೀಸ್ ಕೊಡ ಅವಳಿಗೆ. ಮಹಾರಾಜ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿರೋದೇ ನನಗೆ ತುಂಬ ಖುಷಿ ಆಯಿತು. ಒಬ್ಬ ಕಲಾವಿದನಿಗೆ ಚಿನ್ನಮ್ಮ ಈ ಥರದ್ದು ಸಿಕ್ಕೋದು. ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ, ಡ್ರೆಸ್ಸು ಫೋಲ್ಡ್ ಮಾಡಿಟ್ಟೆ. ಟೈಮ್ ಇವಾಗ 9:30 ಆಗಿದೆ. ಬಿಗ್ ಬಾಸ್ ನೋಡಬೇಕು. ಸ್ಯಾಟರ್ಡೆ ಮತ್ತು ಸಂಡೇ ಬಿಗ್ ಬಾಸ್ ಚೆನ್ನಾಗಿರುತ್ತಲ್ವ, ಬಿಗ್ ಬಾಸ್ ನೋಡಬೇಕು. 10:30 ಏನೋ ಆಗೋಕ್ಕೆ ಬಂದಿತ್ತು. ನಮ್ಮ ಜಿಜು ಅವರೇನೋ ಡಿಶ್ ತಯಾರಿ ಮಾಡ್ತಾಯಿದ್ರು, ಸ್ಪೆಷಲ್ ಕುಕ್ಕಿಂಗ್ ನಮ್ಮ ಜಿಜು ಅವ್ರದ್ದು. ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ. ನೈಟಿಗೆ ಏನಾದರೂ ಮಾಡ್ತಾ ಇರ್ತಾರೆ ಅವರು, ನಾವೇನಾದರೂ ಹೋದರೆ ಟೇಸ್ಟಿಗೂ ಕೊಡ್ತಾರೆ. ಊಟ ಮಾಡಬಾರ್ದು ಅಂತ ಇದ್ವಿ. ಆಮೇಲೆ 10:30 ಆಗಿತ್ತಲ್ಲ, ಅದಕ್ಕೆ ನಮ್ಮ ಜಿಜು ಮಾಡಿದ್ದೀನಿ ಟೇಸ್ಟ್ ಮಾಡು ಅಂತ ಇದ್ರು. ಅದಕ್ಕೆ ಎಲ್ಲರೂ ಟಿ ವಿ ನೋಡ್ತಾ ಟೇಸ್ಟ್ ಮಾಡ್ತಾಯಿದ್ವಿ. ಚೆನ್ನಾಗಿ ಮಾಡ್ತಾರೆ ಅವರು. ಯಾರು ಇಲ್ಲದೆ ಇದ್ದಾಗ ಎಲ್ಲ ಮಾಡಿ ಹ್ಯಾಬಿಟ್ ಆಗಿದೆ. ಮತ್ತು ಮೊದಲು ಒಬ್ಬರೇ ಅಡುಗೆ ಎಲ್ಲ ಮಾಡ್ಕೋತಿದ್ರು. ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ಕುತ್ಕೊಂಡಿದ್ವಲ್ಲ, ಇನ್ನೂ ಟೈಮ್ ಇತ್ತು. ಎಲ್ಲರೂ ಮೂವಿ ನೋಡ್ತಾ ಇದ್ವಿ. ನೈಟ್ ಮಲಗಿದ್ದೇ ನಮ್ಗೆ ಗೊತ್ತಾಗಲಿಲ್ಲ. ಎಲ್ಲರೂ ಮೂವಿ ನೋಡೋಕ್ಕೆ ಅಂದರೆ ಚೆನ್ನಾಗಿತ್ತು ಫಿಲ್ಮು. 11 ಗಂಟೆ ನಂತರ 11:30 ಸ್ಟಾರ್ಟ್ ಮಾಡಿದ್ವಿ ನೋಡಬೇಕು ಅಂತ. ಅಂದರೆ ಅರ್ಧ ನೋಡಿ ಮಲ್ಗೋಣ ಅಂತ ಇದ್ವಿ.
ಆಗಲೇ ಇಲ್ಲ. ಫುಲ್ ನೋಡಿ 2 ಗಂಟೆ ಏನೋ ಆಗಿತ್ತು ನಾವು ಮಲಗೋ ಅಷ್ಟೊತ್ತಿಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದನೇ. ಎದ್ದು ಫ್ರೆಶ್ ಅಪ್ ಅಷ್ಟೇ ಆಗಿದ್ದು. ಆಮೇಲೆ ದೀದಿ ಎಲ್ಲ ಕ್ಲೀನಪ್ ಎಲ್ಲ ಮಾಡಿಟ್ಟಿದ್ಲು. ನಾನು ಕಸನೆಲ್ಲ ಹೊಡ್ಕೊಂಡೆ. ಆಮೇಲೆ ಹೊರಗಡೆ ಎಲ್ಲ ಬಗ್ಲನ್ನೆಲ್ಲ ತೊಳೆದಿದ್ಲು. ನಾನು ರಂಗೋಲಿ ಹಾಕಬೇಕು ಅಂತ ರಂಗೋಲಿ ಹಾಕ್ತಾಯಿದ್ದೆ. ಡೈಲಿ ಅವಳೇ ಪರ್ಫೆಕ್ಟ್ ಬರೋದಿಲ್ಲ, ಬರುತ್ತೆ ಫ್ರೀ ಹ್ಯಾಂಡ್ ಚೆನ್ನಾಗಿ ಹಾಕ್ತೀನಿ ನಾನು. ಹೊಚ್ಚಲದ ಮೇಲೂ ಒಂದು ಸ್ವಲ್ಪ ಒಂದು 5-6 ಡಿಸೈನ್ ಇದೆ. ಅದೇ ರಿಟರ್ನ್ ಏನೋ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತಾ ಇರ್ತೀನಿ. ಬಟ್ ಅಷ್ಟೊಂದು ಏನು ಪರ್ಫೆಕ್ಟಾಗಿ ಬರೋದಿಲ್ಲ. ಚುಕ್ಕಿ ರಂಗೋಲಿ ಅಂತೂ ಬರೋದನೇ ಇಲ್ಲ ನನಗೆ. ಫ್ರೀ ಹ್ಯಾಂಡ್ ಇದ್ದರೆ ಹಾಕ್ತೀನಿ ಚೆನ್ನಾಗಿ ಡಿಸೈನ್ ಮಾಡಿ ಕಲರಿಂಗ್ ಮಾಡಿ. ಹೊಚ್ಚಲದ ಮೇಲೆಲ್ಲ ಚೆನ್ನಾಗಿ ರಂಗೋಲಿ ಬರುತ್ತೆ. ಮತ್ತು ಇದು ಅಕ್ಕ ಅವ್ರ ಮನೆ ಹತ್ರ ಟೈಲ್ಸ್ ಇದೆ ಅಲ್ಲ, ಫುಲ್ ಹೊರಗಡೆನೂ ಫ್ಲೋರಲ್ಲಿ ಗಾಳಿ ಬಂದುಬಿಡ್ತಂದ್ರೆ ಫ್ಲೋರ್ ಮೇಲಿಂದ ರಂಗೋಲಿ ಎಲ್ಲ ಹಾರೇ ಹೋಗ್ಬಿಡುತ್ತೆ. ಅರ್ಶಿನ ಕುಂಕುಮ ಹಚ್ಚಿ ಇಷ್ಟೇ ನಾರ್ಮಲ್ ರಂಗೋಲಿನ ಹಾಕಿದ್ದೀನಿ. ಮಕ್ಕಳದೆಲ್ಲ ಸ್ನಾನ ಆಗಿತ್ತು. ನಿಖಿಲ್ ಅವ್ರು ಸ್ನಾನ ಮಾಡ್ತಾಯಿದ್ರಲ್ಲ, ಇವರು ಅವ್ರ ಕಾಕ ಬಂದರೆ ಅವ್ರ ಜೊತೆನೇ. ಆಮೇಲೆ ಇವ್ರಿಗೆಲ್ಲ ಸ್ನಾನ ಆಯಿತು, ನಾನು ಸ್ನಾನ ಮಾಡಬೇಕಿತ್ತು. ಇವರೆಲ್ಲ ಮಕ್ಕಳು ಅದೊಂದು ಚೆನ್ನಾಗಿ ಹ್ಯಾಬಿಟ್ಸು. ಸ್ನಾನ ಆದಮೇಲೆ ದೇವ್ರ ಕೈ ಮುಗಿಯೋದು ಅದೆಲ್ಲ ಹ್ಯಾಬಿಟ್ ಇರಬೇಕು. ಅವ್ರು ಸ್ಕೂಲಿಗೆ ಹೋಗುವಾಗ ಡೈಲಿ ಸ್ನಾನ ಆದಮೇಲೆ ಕೈ ಮುಗಿದು ಹೋಗ್ತಾರೆ. ನಾನು ದೀಪನೆಲ್ಲ ಹಚ್ಚಿದೆ. ಸ್ನಾನ ಆಯಿತು, ಫ್ರೆಶ್ ಅಪ್ ಆಯಿತು, ಎಲ್ಲರಿಗೂ ಆಯಿತು. ಟಿಫನ್ ಮಾಡಬೇಕು. ದೀಪಾನ ಹಚ್ಚಿದೆ, ಬಟ್ಟೆ ತೊಳೆದಿದ್ದೀನಿ. ಟೆರೆಸ್ ಮೇಲೆ ಹೋಗಿ ಅದೊಂದು ಸ್ವಲ್ಪ ಒಣ ಹಾಕಿ ಬರ್ತೀನಿ. ಬಿಸಿಲು ಇವಾಗ ಎಷ್ಟಾಗಿದೆ ಟೈಮು 9 ಗಂಟೆ ಆಗಿದೆ. ಫುಲ್ ಬಿಸಿಲು. ಚಳಿ ಅಂತಾರೆ ಸಂಜೆ 6 ಗಂಟೆಯಿಂದ ಚಳಿ ಸ್ಟಾರ್ಟ್ ಆಗುತ್ತೆ. ಬಿಸಿಲು ಅಂತಂದರೆ 9 ಗಂಟೆ 7 ಗಂಟೆಯಿಂದನೇ ಎಳೆ ಬಿಸಿಲು ಅಂತಾರಲ್ಲ ಅದು ಬರ್ತಿರುತ್ತೆ. 9 ಗಂಟೆಗೆ ಚುರು ಆಗುತ್ತೆ ಮೈಯೆಲ್ಲ. ಟಿಫನ್ ರೆಡಿ ಆಗ್ತಾಯಿದೆ. ಬಿಸಿ ಇವಾಗ ಟಿಫನ್ ಮಾಡಬೇಕು. ಇವಾಗ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲೆಲ್ಲ ಕುತ್ಕೊಂಡು ಫಿಲ್ಮ್ ನೋಡ್ತಾ ಟಿಫಿನ್ ಮಾಡ್ತೀವಿ. ಕುಂದ್ರ ರೆಡಿ ಆಗಿದ್ದೀನಿ ನಾನು. ಇವಾಗ ಟೈಮ್ 11 ಗಂಟೆ ಆಗಿದೆ. ಮಕ್ಕಳಿಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬಂದು ನಾನು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿದೆ. ಹೋಗೋಕ್ಕಿಂತ ಮೊದಲು 1 ಅವರ್ ಮೊದಲೇ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ರೆ ಆಮೇಲೆ ಹೋಗೋಷ್ಟರಲ್ಲಿ ಏನಾದರೂ ಬಿಟ್ಟಿದ್ರೆ ಏನಾದರೂ ತೊಗೊಳ್ಳೋದಿದ್ರೆ ತೊಗೊಳ್ಬೋದು ಅಂತ ಮೊದಲೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತೀನಿ. ಬ್ಯಾಗ್ ಪ್ಯಾಕ್ ಮಾಡಿದೆ. ಇವಾಗ ವೇಲ್ ಒಂದು ಇಟ್ಟಿದ್ದೀನಿ, ಸ್ಕಾರ್ಫ್ ಒಂದು ಇಟ್ಟಿದ್ದೀನಿ, ಅಷ್ಟೇ ಪ್ಯಾಕ್ ಮಾಡಿಟ್ಟಿದ್ದೀನಿ. ನಾವು ಮಾರ್ಕೆಟಿಗೆ ಒಂದು ರೌಂಡ್ ಹೋಗಿ ಬಂದುಬಿಟ್ಟು ಊಟ ಮಾಡಿಕೊಂಡು ರಿಟರ್ನ್ ಮತ್ತೆ ನಮ್ಮ ಊರಿಗೆ ಹೋಗಬೇಕು. ಯಾವಾಗಲೂ ಬೇಗನೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತೀನಿ. ಇಲ್ಲ ನಾಳೆ ಹೋಗೋದಿದ್ರೆ ಇವತ್ತು ಮಾಡ್ಕೊಳ್ಳೋದು ತುಂಬ ರೇರ್. ನಾಳೆ ಹೋಗೋದಿದ್ರೆ 1 ಅವರ್ ಮೊದಲೇ ಪ್ಯಾಕ್ ಮಾಡ್ಕೊಳ್ತೀನಿ. ಯಾಕಂದರೆ ಭಾಳ ಏನು ತೊಗೊಂಡು ಬರೋದಿಲ್ಲ ನಾನು, ಅದಕ್ಕೋಸ್ಕರ. ಮತ್ತು ಹೋಗಿ ನಮ್ಮ ಬ್ಯಾಕ್ ಟು ರುಟೀನ್ಗೆ ಅಡ್ಜಸ್ಟ್ ಆಗೋದಕ್ಕೆ 1 ಡೇ ಆದರೂ ಬೇಕೇ ಬೇಕು. ಹೋದ್ಮೇಲೆ ಒಂದು ಸ್ವಲ್ಪ ಸುಸ್ತಾಗಿರುತ್ತೆ. ಸುಸ್ತಾದರೂ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಅಷ್ಟೇ ಫ್ರೆಶ್ ಅಪ್ ಆಗಿಬಿಟ್ಟು ಬ್ಯಾಗ್ ಎಲ್ಲ ತೆಗೆದು ಯಾವ್ಯಾವ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಬಿಡ್ತೀನಿ. ಇಲ್ಲ ನಾಳೆ ಅಂತಂದರೆ ಅದು ಆಗೋದೇ ಇಲ್ಲ ಕೆಲಸ. ಹೋದ್ಮೇಲೆ ಯಾವಾಗಲೂ ಫಸ್ಟ್ ಕೆಲಸ ಮಾಡೋದೇ ಅದು ನಂದು. ಮಕ್ಕಳು ಮತ್ತು ನಿಖಿಲ್ ಅವರು ಅವ್ರಿಗೆ ಒಂದು ರೌಂಡು ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೋಗಿ ಬಂದು ಅವ್ರು ಜ್ಯೂಸು ಮತ್ತು ಚಾಕ್ಲೇಟ್ ಏನು ಬೇಕು ಅದನ್ನು ಕೊಡಿಸ್ಕೊಂಡು ಮನೆಗೆ ಬಂದುಬಿಟ್ಟು ಹೋದ್ವಿ. ಯಾಕಂದರೆ ಮತ್ತು ಅವ್ರಿಗೂ ಒಂದು ರೀತಿ ಅಡ್ಡಾಡೋಕೆ ಚೆನ್ನಾಗಿ ಅನಿಸುತ್ತಲ್ಲ. ಆಮೇಲೆ ದೀದಿ ಮತ್ತು ಸತಿ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ರು. ಇನ್ನೂ ಟೈಮ್ ಇತ್ತು, 11 ಗಂಟೆ ಆಗಿತ್ತಲ್ವ. ನಾವು ಮಾರ್ಕೆಟಿಗೆ ಹೋಗಿ ಬರೋ ಇತ್ತು ಅಂತ ನಾವೇ ಹೇಳ್ತಾಯಿದ್ದೆ ಅವಳಿಗೆ. ಆಮೇಲೆ ನಾವು ಮಾರ್ಕೆಟಿಗೆ ಹೋಗೋಣ ಅಂತ ಕೆಳಗಡೆ ಬಂದೆ. ನಿಖಿಲ್ ಅವರು ಬರ್ತಾಯಿದ್ರು. ಬಿಸಿಲು ತುಂಬ ಇರೋ ಕಾರಣ ನಾವು ಊರಿಗೆ ಹೋಗೋಕ್ಕೆ 4 ಗಂಟೆ ಹೋದರೆ ಆಯಿತು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮಾರ್ಕೆಟಲ್ಲಿ ಕೆಲಸ ಇರೋ ಕಾರಣ ಒಂದು ಸ್ವಲ್ಪ ನಮ್ಮ ಕೆಲಸನೂ ಆಗುತ್ತೆ, ಮಾರ್ಕೆಟು ತೊಗೊಂಡಂಗೆ ಆಗುತ್ತೆ ಅಂತ ಮಾರ್ಕೆಟಿಗೆ ಬಂದಿದ್ವಿ. ಇದು ಯಾವ ಮಾರ್ಕೆಟು ಯಾರು ನೋಡಿದ್ದೀರಾ ಅಂತ ಅಂದರೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ಸ್ಯಾಟರ್ಡೆ ಸಂಡೇ ಅಂತೂ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ. ಫುಲ್ ಜಾತ್ರೆನೇ ಆಗಿಬಿಟ್ಟಿರುತ್ತೆ. ಸಂಜೆ 6 ಗಂಟೆಯಿಂದ 11 ಗಂಟೆವರೆಗೂ ಫುಲ್ ಕ್ಲೌಡ್ ಅಂತಲೇ ಅನ್ಬೋದು ಸ್ಯಾಟರ್ಡೆ ಸಂಡೇ. ನಾರ್ಮಲ್ ಡೇಸಲ್ಲಿ ಇದು ನಾರ್ಮಲ್ ಇಷ್ಟು ಜನ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಅಂತೂ ಬೇಡ. ನಮ್ಮ ಮಾರ್ಕೆಟೆಲ್ಲ ಮುಗೀತು, ಮನೆಗೆ ರಿಟರ್ನ್ ಆಗ್ತೀವಿ. ಮನೆಗೆ ಬಂದ್ವಿ. ಟೈಮ್ 1 ಗಂಟೆ ಆಗಿದೆ. ಅಲ್ಲೂ ಒಂದು ಸ್ವಲ್ಪ ನಾವು ಮನೆಗೆ ತೊಗೊಂಡಿದ್ದೆ. ಇದು ಡಿಕ್ಕಿಯಲ್ಲಿ ಇಡ್ಬೋದಲ್ಲ, ಅದಕ್ಕೆ ಇದು ಬ್ಯಾಗ್ ಪ್ಯಾಕಿಂಗು. ಇದಕ್ಕೆ ಹೋಗುವಾಗ ಸ್ಕಾರ್ಫ್ ಇಟ್ಕೊಳ್ಬೇಕು. 1 ಗಂಟೆ ಆಯಿತು. ಹಾಫ್ ಆನ್ ಅವರ್ ಕುತ್ಕೊಂಡು ಊಟ ಮಾಡಿಕೊಂಡು ಹೋಗ್ತೀವಿ. ಆಯ್ತೆಲ್ಲ ಅಡುಗೆ ಆಗಿದೆ. ಇವಾಗ ಪರೋಟಾನ ಬೇಯಿಸಿ ಕೊಡ್ತಾ ಇದ್ದಾಳೆ. ಇಲ್ಲಿ ಇವ್ರು ಫಿಲ್ಮ್ ನೋಡ್ತಾ ನಿಖಿಲ್ ಅವ್ರು ಊಟ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ಊಟ ಕೊಡ್ತೀವಿ. ಇವಾಗ ಇವರೊಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ. ಇವಾಗ ಸ್ಕೂಟಿಯಿಂದ ಹೋಗಬೇಕಲ್ವ. ಟೈಮ್ ಇನ್ನೂ 4 ಗಂಟೆ ಆಗಿಲ್ಲ. ಇವ್ರು ವಾಚ್ ತೊಗೊಂಡು ಕೂತ್ಕೊಂಡಿದ್ದಾನೆ ಇಲ್ಲಿ. ಊಟ ಎಲ್ಲ ಮುಗೀತು ನಮ್ಮದು. ಇವಾಗ 3 ಗಂಟೆ ಆಗಿದೆ. 4 ಗಂಟೆವರೆಗೂ ಇನ್ನೊಂದು ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ. ಹಾಗೂ ಇವತ್ತು ಬಿಸಿಲು ಇಲ್ಲ. ಫುಲ್ ಕ್ಲೈಮೇಟ್ ಯಾಕೋ ಮಳೆ ಬರುವಂಗಾಗಿದೆ. ಇಲ್ಲಿ ಇಲ್ಲದೇ ಇದ್ರೂ ನಡು ಹೋಗ್ತಾ ದಾರಿಯಲ್ಲಿ ಮಳೆ ಸಿಗುತ್ತೋ ಏನಾಗೋದು ಗೊತ್ತಿಲ್ಲ. ಆಗ್ತಾಯಿದ್ದಾರೆ. ನಮ್ಮಮ್ಮ ನಾನು ವೇಲ್ ತೊಗೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ನಾನು ಸ್ಕಾರ್ಫ್ ಕಟ್ಕೊಂಡೆ. ಇವಾಗ ಹೊರಡ್ತೀವಿ. ಎಲ್ಲದ
ಅವನು ನಮ್ಮ ಜೊತೆ ಬರ್ತೇನೆ ಅಂತ ಹೇಳ್ತಾ ಇದ್ದ. ಎಲ್ರಿಗೂ ಬಾಯ್ ಹೇಳಿಬಿಟ್ಟು ನಾವು ಹೊರಟ್ವಿ. ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಆಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.